ಇವತ್ತು ಹೈಕೋರ್ಟ್ನಲ್ಲಿ ತೀರ್ಪು ಹಿನ್ನೆಲೆಯಲ್ಲಿ ಹಿರಿಯ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸುವಂತಹ ಸಾಧ್ಯತೆಗಳಿವೆ. ಕೆಲವು ಹಿರಿಯ ಸಚಿವರ ಜೊತೆಗೆ ಮಧ್ಯಾಹ್ನ ಸಿಎಂ ಸಭೆಯನ್ನು ಕರೆದಿದ್ದಾರೆ. ಸಭೆ ನಡೆಯಬಹುದು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯ ಸಭೆ ನಡೆಸುವಂತಹ ಸಾಧ್ಯತೆಗಳಿವೆ ಅನ್ನುವಂಥದ್ರ ಬಗ್ಗೆ ನಮಗೆ ಸಿಕ್ಕಿರುವಂತಹ ಇನ್ಸೈಡ್ ಮಾಹಿತಿ. ನಾಳಿನ ಕ್ಯಾಬಿನೆಟ್ಗೆ ಪೂರ್ವಭಾವಿ ಅಂತ ಹೇಳಿ ಹೆಸರಿನಲ್ಲಿ ಇವತ್ತು ಸಭೆಯನ್ನು ಕರೀತಾ ಇದ್ದಾರೆ. ಇದರಲ್ಲಿ ಎಚ್.ಕೆ. ಪಾಟೀಲ್, ಡಿ.ಕೆ. ಶಿವಕುಮಾರ್, ಪರಮೇಶ್ವರ್, ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಭಾಗಿಯಾಗೋ ಸಾಧ್ಯತೆಗಳಿವೆ. ಕೆಲವೊಂದಷ್ಟು ಜನ ಆಯ್ದ ಸಚಿವರಿಗೆ ಮಾತ್ರ ಸಿಎಂ ಕರೆ ಮಾಡಿದ್ದಾರೆ ಅನ್ನುವಂಥದ್ದು ಸಿಕ್ಕಿರುವಂಥ ಮಾಹಿತಿ. ಕಾನೂನು ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಹೇಳಿ ಬಹುಶಃ ಸಿಎಂ ಈ ಸಭೆಯನ್ನು ಕರೆದಿದ್ದಾರೆ ಅಂತ ಹೇಳಿ ಅನ್ಸುತ್ತೆ. ರಾಜಕೀಯ ಪರಿಣಾಮಗಳು ಏನಾಗಬಹುದು ಅಂತೇಳಿ, ಒಂದು ವೇಳೆ ಸಿಎಂ ಪರವಾಗಿ ತೀರ್ಪು ಬಂದಾದರೂ ಕೂಡ ಏನೇನು ನಡೀಬಹುದು ರಾಜ್ಯದಲ್ಲಿ, ಅಥವಾ ಸಂಭ್ರಮಾಚರಣೆಗಳು ಅದ್ರ ಬಗ್ಗೆ ಏನಾದರೂ ಮಾತಾಡಬೇಕಾಗತ್ತೆ. ಇನ್ನು ಅಕಸ್ಮಾತ್ ಸಿಎಂ ವಿರುದ್ಧ ಏನಾದರೂ ತೀರ್ಪು ಬಂದಂಥ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಕಟ್ಟೆಚ್ಚರವನ್ನು ವಹಿಸಬೇಕಾಗತ್ತೆ. ಯಾಕಂದರೆ ಸಹಜವಾಗಿ ಒಂದಷ್ಟು ಪ್ರತಿಭಟನೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಚರ್ಚೆಗೆ ಸಭೆಯನ್ನು ಕರೆದಿರುವಂಥ ಸಾಧ್ಯತೆಗಳಿವೆ. ಸೊ ಇವತ್ತಿನ ಸಭೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ಪಡೆಯೋಣ. ನಾವು ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗಿದ್ದಾರೆ, ಹಾಗೆ ನಮ್ಮ ಜೊತೆಗೆ ರಾಜಪ್ಪ ಕೂಡ ಜಾಯ್ನ್ ಆಗಿದ್ದಾರೆ. ಸೊ ರಾಜಪ್ಪ, ಸೆಕ್ಯೂರಿಟಿ ಆ್ಯಂಗಲ್ನಲ್ಲಿ ರಾಜ್ಯದಲ್ಲಿ ಹೇಗೆ ಭದ್ರತೆಯ ಬಗ್ಗೆ ವಿಚಾರಗಳು ಬರ್ತಾ ಇವೆ, ಇದ್ರ ಬಗ್ಗೆ ಏನೇನು ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತಲೂ ಕೂಡ ಮಾತಾಡ್ತಾ ಹೋಗೋಣ. ಮೊದಲನಾಗಿ ಪ್ರಸನ್ನ, ಇವತ್ತಿರುವಂಥ ಒಂದು ಸಭೆ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ? ಯಾಕಂದರೆ 12 ಗಂಟೆಗೆ ತೀರ್ಪಿದೆ, ಅದನ್ನು ನೋಡಿಕೊಂಡು ಬಹುಶಃ ಮೀಟಿಂಗ್ ಮಾಡೋಣ ಅಂತ ಹೇಳಿ ಕರೆದಿರುವಂಥದ್ದು. ಸೊ ಏನು ನಡೀತಾ ಇದೆ ಈಗ ಸದ್ಯದಲ್ಲಿ ರಾಜಕೀಯ ಪಾಳೆಯದಲ್ಲಿ, ಕಾಂಗ್ರೆಸ್ ಪಾಳೆಯದಲ್ಲಿ, ಅದರಲ್ಲೂ ಸಿಎಂ ಹೇಗಿದ್ದಾರೆ, ಟೆನ್ಷನ್ನಲ್ಲಿದ್ದಾರಾ, ಏನು ಮಾಹಿತಿ ಸಿಗ್ತಾ ಇದೆ ಪ್ರಸನ್ನ? ರೆಹಮಾನ್, ಇವತ್ತು ಕಾಂಗ್ರೆಸ್ ಪಾಲಿಗೆ ಮತ್ತು ಸಿದ್ದರಾಮಯ್ಯನವರ ಪಾಲಿಗೆ ಅತ್ಯಂತ ಮಹತ್ವದ ದಿನ. ಇವತ್ತಿನ ತೀರ್ಪು ಆಧರಿಸಿ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಅದಲು ಬದಲಾಗುವಂತಹ ಸಾಧ್ಯತೆಗಳಿದಾವೆ ಮತ್ತು ಆ ತರದ ಲಕ್ಷಣಗಳೇ ಗೋಚರಿಸ್ತಾ ಇದಾವೆ. ಸದ್ಯಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಕಾವೇರಿ ನಿವಾಸದಲ್ಲೇ ಇದ್ದಾರೆ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕೊಂಡಿಲ್ಲ, ಕೆಲವು ಸೆಲೆಕ್ಟೆಡ್ ಕಾರ್ಯಕ್ರಮಗಳನ್ನ ಮಾತ್ರ ಇವತ್ತು ಅಟೆಂಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸಚಿವರು ಕೂಡ ಹಲವಾರು ಮಂದಿ ನಿಧಾನವಾಗಿ ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಮುಂಬರುವಂತಹ ನಿರ್ಧಾರಗಳ ಆಧಾರದ ಮೇಲೆ, ತೀರ್ಪಿನ ಆಧಾರದ ಮೇಲೆ ಏನೆಲ್ಲ ರಾಜಕೀಯ ಲೆಕ್ಕಾಚಾರಗಳು ಬದಲಾಗಬಹುದು ಅನ್ನೋದೇ ಪ್ರಮುಖವಾದಂತಹ ಅಂಶ. ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದಿದ್ದೆ ಆದ್ರೆ ಕಾಂಗ್ರೆಸ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ವೈಯಕ್ತಿಕವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದಷ್ಟು ಸ್ಟ್ರಾಂಗ್ ಆಗ್ತಾರೆ. ಯಾರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದಷ್ಟು ದನಿಯನ್ನ ಪಕ್ಷದ ಒಳಗೆ ಎತ್ತುತ್ತಾ ಇದ್ರು, ಅವರ ದನಿಯು ಕೂಡ ಸಣ್ಣದಾಗಿ ಅಡಗುವಂತ ಸಾಧ್ಯತೆಗಳಿದಾವೆ. ಇನ್ನೊಂದು ಪ್ರಮುಖವಾದಂತಹ ಅಂಶ, ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರ ಅನ್ನುವಂತ ರೀತಿಯಲ್ಲಿ ಏನು ಸಂಘರ್ಷ ನಡೀತಾ ಇದೆ, ಆ ಸಂಘರ್ಷ ಬೇರೆಯ ತಿರುವನ್ನ ಪಡೆದುಕೊಳ್ಳಬಹುದು. ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದಿದ್ದೆ ಆದ್ರೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ವಿರುದ್ಧ ಅಗ್ರೆಸಿವ್ ಆಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಿದೆ. ಪ್ರತಿ ಹಂತದಲ್ಲೂ ಕೂಡ ರಾಜಭವನದಿಂದ ಬರುವಂತಹ ಪತ್ರಕ್ಕೆ ನಾವು ಯಾಕೆ ಉತ್ತರ ಕೊಡಬೇಕು ಅನ್ನುವಂತಹ ಧಾಟಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವರ್ತನೆಯನ್ನು ತೋರಿಸ್ತಾ ಇದೆ. ಅಕಸ್ಮಾತ್ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದಿದೆ ಆದ್ರೆ ಅದು ಸಹಜವಾಗಿ ರಾಜ್ಯಪಾಲರಿಗೆ ಹಿನ್ನಡೆಯಾಗುತ್ತೆ. ರಾಜ್ಯಪಾಲರು ಏನೆಲ್ಲ ಪತ್ರ ವ್ಯವಹಾರಗಳನ್ನ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾರೆ, ಅದರ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸಚಿವ ಸಂಪುಟ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು. ಮತ್ತು ಈಗಾಗಲೇ ಅರ್ಕಾವತಿ ಡಿನೋಟಿಫಿಕೇಶನ್ ಸೇರಿದಂತೆ 10 ಹಲವು ಪ್ರಶ್ನೆಗಳನ್ನ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಕೇಳ್ತಾ ಇದ್ದಾರೆ. ಆ ಎಲ್ಲ ವಿಚಾರದಲ್ಲೂ ಕೂಡ ಇವತ್ತಿನ ತೀರ್ಪಿನ ಆಧಾರದ ಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂಥದ್ದು ತೀರ್ಮಾನ ಆಗುತ್ತೆ. ಇದರ ಜೊತೆಗೆ ಪಕ್ಷದ ಒಳಗೂ ಕೂಡ ಯಾರೆಲ್ಲ ಸಿಎಂ ಬದಲಾವಣೆಯ ಕೂಗನ್ನು ಎತ್ತುತ್ತಾ ಇದ್ದಾರೆ ಅಂತವರ ದನಿ ಸಹಜವಾಗಿ ಅಡಗಬಹುದು. ಗುಂಪುಗಾರಿಕೆಗಳು ತಣ್ಣಗಾಗಬಹುದು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅನಿವಾರ್ಯವಾಗಿ ಸಿಎಂ ಸಿದ್ದರಾಮಯ್ಯನವರ ಕೈಗೆ ಮತ್ತೊಂದಿಷ್ಟು ಅಧಿಕಾರವನ್ನು ಮುಂದುವರಿಸುವಂತಹ ಅವಕಾಶವನ್ನು ನೀಡಬಹುದು. ಅಧಿಕಾರ ಹಂಚಿಕೆಯ ಸೂತ್ರವೂ ಕೂಡ ಎಲ್ಲೋ ಒಂದ್ ಕಡೆ ತೆರೆಮರೆಗೆ ಸರಿಯುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಏನಾದ್ರೂ ತೀರ್ಪು ಬಂದಿದ್ದೆ ಆದ್ರೆ ಇದಕ್ಕೆ ವ್ಯತಿರಿಕ್ತವಾದಂತಹ ಒಂದಷ್ಟು ಬದಲಾವಣೆಗಳಾಗ್ತವೆ. ಸಹಜವಾಗಿಯೇ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗಬೇಕು ಅಥವಾ ಬೇರೆಯವರು ಮುಖ್ಯಮಂತ್ರಿಗಳಾಗಬೇಕು, ನೈತಿಕತೆಯ ಆಧಾರದ ಮೇಲೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಕೂಗುಗಳು ಪಕ್ಷದ ಒಳಗೂ ಕೂಡ ಹೇಳಬಹುದು. ಬಿಜೆಪಿ ಮತ್ತು ಜೆಡಿಎಸ್ ಕೂಡ ಇದನ್ನ ದೊಡ್ಡ ಮಟ್ಟಿಗಿನ ಹೋರಾಟಕ್ಕೆ ತೆಗೆದುಕೊಂಡು ಹೋಗಬಹುದು. ಎಲ್ಲಿಯವರೆಗೆ ಸಿದ್ದರಾಮಯ್ಯನವರ ಎಫ್ಐಆರ್ ದಾಖಲಾಗುತ್ತೆ ಅಲ್ಲಿಂದ ಮುಂದೆ ರಾಜೀನಾಮೆ ಕೊಡೋ ತನಕವೂ ಕೂಡ ನಾವು ಬಿಡೋದಿಲ್ಲ ಅನ್ನುವಂತಹ ಬಿಗಿಪಟ್ಟನ್ನು ಇಡಬಹುದು. ಮತ್ತು ಅಧಿಕಾರ ಹಂಚಿಕೆಯ ಸೂತ್ರ ಅನ್ನುವಂತ ತಣ್ಣಗಾಗುತ್ತೆ, ಅದು ಮತ್ತೆ ದೊಡ್ಡ ಮಟ್ಟಿಗಿನ ಕೂಗಾಗಿ ಕಾಂಗ್ರೆಸ್ನ ಒಳಗೆಯೂ ಕೂಡ ಜೋರಾದಂತಹ ಧ್ವನಿಯನ್ನು ಎತ್ತುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತು ಅಕಸ್ಮಾತ್ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಬಂದಿದ್ದೆ ಆದ್ರೆ ರಾಜ್ಯಪಾಲರು ಮತ್ತಷ್ಟು ಆಕ್ಟಿವ್ ಆಗ್ತಾರೆ. ಬೇರೆ ಬೇರೆ ಸಚಿವರ ವಿರುದ್ಧ ಪ್ರಕರಣಗಳಲ್ಲಿ ರಾಜ್ಯಪಾಲರು ಒಂದಷ್ಟು ವರದಿಗಳನ್ನ ಕೇಳಿದ್ದಾರೆ. ಎಂ.ಬಿ. ಪಾಟೀಲ್ ಇರಬಹುದು, ಪ್ರಿಯಾಂಕ್ ಖರ್ಗೆ ಇರಬಹುದು, ಕೆ.ಎನ್. ರಾಜಣ್ಣ ಇರಬಹುದು, ಈ ರೀತಿಯ ಸಚಿವರ ವಿರುದ್ಧ ಏನು ದೂರುಗಳು ಪದೇ ಪದೇ ರಾಜಭವನಕ್ಕೆ ಸಲ್ಲಿಕೆ ಆಗ್ತಿದ್ದಾವೆ, ಆ ಎಲ್ಲ ವಿಚಾರದಲ್ಲೂ ಕೂಡ ರಾಜ್ಯಪಾಲರು ಒಂದಷ್ಟು ಅಗ್ರೆಸಿವ್ ಆದಂತಹ ನಿರ್ಣಯವನ್ನ ಕೈಗೊಳ್ಳುವಂತಹ ಸಾಧ್ಯತೆ ದಟ್ಟವಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ 10 ಹಲವು ಕೋನಗಳಿಂದ ರಾಜಕೀಯವಾಗಿ ಒಂದು ಕಡೆ, ಕಾನೂನಾತ್ಮಕವಾಗಿ ಮತ್ತೊಂದು ಕಡೆ, ರಾಜಭವನ ಮತ್ತು ರಾಜ್ಯ ಸರ್ಕಾರದ ನಡುವೆ ಇರುವಂತಹ ಸಂಘರ್ಷ ಏನಿದೆ ಅದು ಬೇರೆ ಬೇರೆ ತಿರುವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇವತ್ತಿನ ತೀರ್ಪಿನ ಆಧಾರದ ಮೇಲೆ ದಟ್ಟವಾಗಿದೆ. ರೆಹಮಾನ್, ಪ್ರಸನ್ನ, ಹೋಲ್ಡ್, ನಾನು ಮತ್ತೆ ಮಾತಾಡ್ತೇನೆ.